ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮನೆಯವ್ರು ಬಂದ್ರು. ಬಂದೆ. ಬನ್ನಿ. ಕಾಲ್ ತೊಳ್ಕೊಳ್ಳಿ. ಬನ್ನಿ. ಒಳಗ್ ಬನ್ನಿ. ಯಾರೀ ಸ್ಮಾಲ್ ಡೆವಿಲ್? ಏಯ್, ಚಿಕ್ಕಪ್ಪ ಫಸ್ಟ್ ಟೈಮ್ ಮನೆಗ್ ಬಂದ್ರೆ ಭಯ ಪಡಿಸ್ತೀಯಾ? ಹಾ? ಹಾಯ್ ಚಿಕ್ಕಪ್ಪ. ಡೆವಿಲ್ ಅಲ್ಲ, ಏಂಜಲ್ ಆಗಿದ್ದಾಳೆ. ಥ್ಯಾಂಕ್ ಯು ಚಿಕ್ಕಪ್ಪ. ಬನ್ನಿ ಕೂತ್ಕೊಳ್ಳಿ. ಚಿಕ್ಕಪ್ಪ, ನಿಮ್ಗೊಂದ್ ಮಾತ್ ಕೇಳಲಾ? ಕೇಳು. ನಮ್ ಚಿಕ್ಕಮ್ಮನಲ್ಲಿ ಏನ್ ಇಷ್ಟ ಆಯ್ತು ಅಂತ ಮದ್ವೆ ಮಾಡ್ಕೊಂಡ್ರಿ? ಅದನ್ನ ಹೇಳ್ಬೇಕು ಅಂದ್ರೆ ಒಂದು ದಿನ ಬೇಕಾಗತ್ತೆ. ಪರವಾಗಿಲ್ಲ, ಹೇಳಿ. ಏಯ್ ಸೌಮ್ಯ, ಸ್ಕೂಲಿಗೆ ಟೈಮ್ ಆಗ್ತಿದೆ, ಹೋಗಿ ಬ್ಯಾಗ್ ರೆಡಿ ಮಾಡ್ಕೊ ಹೋಗು. ಚೆನ್ನಾಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಿ. ಅಮ್ಮ ಅಪ್ಪ ಇದ್ದಿದ್ರೆ ನಿಮ್ ಜೋಡಿನ ನೋಡಿ ಸಂತೋಷ ಪಡ್ತಿದ್ರು. ಅಷ್ಟು ಒಳ್ಳೆ ಜೋಡಿ ನಿಮ್ದು. ಕೂತ್ಕೊಳ್ಳಪ್ಪ. ನೀವ್ ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ. ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ. ಹೆಣ್ಣಿನ ಕಡೆಯವರು ಅಳಿಯನಿಗೆ ಎಲ್ಲ ಮರ್ಯಾದೆ ಮಾಡ್ಬೇಕು. ಆದ್ರೆ ನಮ್ ಪರಿಸ್ಥಿತಿ ನಮ್ಗೆ ಸಹಕರಿಸ್ತಿಲ್ಲ. ದಯವಿಟ್ಟು ಏನು ಅನ್ಕೋಬೇಡಿ. ನನಗಂತ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ ರೀ. ಹಾಗನ್ನೋದು ನಿಮ್ ದೊಡ್ಡತನ. ಅಷ್ಟೋ ಇಷ್ಟೋ ಮಾಡೋದು ನಮ್ ಧರ್ಮ. ಅವನೇ ಎಲ್ಲ ವಿಷಯನೂ ನನ್ನ ಹತ್ರ ಹೇಳಿದಾಳೆ. ಇನ್ಮೇಲೆ ನನ್ನ ಹೆಂಡತಿಗೆ ನಾನೇನಾದ್ರೂ ಮಾಡಬೇಕು ಹೊರತು ಅವಳಿಂದ ನಾನೇನು ಬಯಸ್ಬಾರ್ದು. ನೀವೇನು ಬೇಜಾರು ಮಾಡ್ಕೋಬೇಡಿ. ಬೇಜಾರಿಲ್ದೆ ಹೇಗಿರತ್ತಪ್ಪ? ಇವತ್ತು ಕೂಡ ಅವ್ರು ಇಲ್ದಿರೋದಕ್ಕೆ, 3 ದಿನ ಬರ್ದೇ ಇರೋದಕ್ಕೆ ನಿಮ್ಮನ್ನ ಮನೆ ಕರೆಯೋದಕ್ಕಾಯ್ತು. ನಮ್ ಹಣೆ ಬರಹನೆ ಆಗಿದೆ. ಅಯ್ಯೋ, ನೀವೇನು ಫೀಲ್ ಆಗಬೇಡಿ. ಕಾಫಿ ತಗೊಳ್ಳಿ. ಕೂತ್ಕೋ ಅವನಿ. ಪರವಾಗಿಲ್ಲ ರೀ.
ಈಗಷ್ಟೇ ನನ್ನ ಹತ್ರ ಏನೋ ವಿಷಯ ಮಾತಾಡಬೇಕು ಅಂದ್ರೆ ಅನ್ಕೊಳ್ದಿರೋ ಪರಿಸ್ಥಿತಿಲಿ ನಿಮ್ ಮದ್ವೆ ನಡೀತು. ನಿಮ್ ಮನೆ ಪರಿಸ್ಥಿತಿ ಬಗ್ಗೆ ಅವನಿ ನನ್ನ ಹತ್ರ ಹೇಳಿದ್ಲು. ಎಲ್ಲ ಯೋಚನೆ ಮಾಡಿ ನಿಮ್ ವಿಷಯದಲ್ಲಿ ಒಂದು ನಿರ್ಧಾರನ ತಗೊಂಡಿದ್ದೀನಿ. ನಿಮ್ಮಿಬ್ರಿಗೂ ಮೊದಲನೇ ರಾತ್ರಿ ಏರ್ಪಾಡು ಮಾಡೋಣ ಅಂತ ನಿಮ್ಮನ್ನ ಕರೆದೆ. ಅದಲ್ಲ ರೀ, ಅವನೇ ಅವನಿ ಹತ್ರ ನೀವೇನು ಅವಳ ಬಗ್ಗೆ ಯೋಚನೆ ಮಾಡಬೇಡಿ. ಅವಳಿಗೆ ಅಕ್ಕ ಆದ್ರೂ ಅಮ್ಮ ಆದ್ರೂ ನಾನೇ. ಅದಕ್ಕೆ ನಿಮ್ ಸೋಬನಕ್ಕೆ ಏರ್ಪಾಡು ಮಾಡಿದ್ದೀನಿ. ನೀವು ಈ ರಾತ್ರಿ ಇಲ್ಲೇ ಇರಬೇಕು. ನೀವಿಬ್ರು ಮಾತಾಡ್ತಾ ಇರಿ. ನಾನು ಸೌಮ್ಯನ ಸ್ಕೂಲ್ ಹತ್ರ ಬಿಟ್ಬರ್ತೀನಿ. ಸೌಮ್ಯ, ಬಾಮ. ಬಾಯ್ ಚಿಕ್ಕಪ್ಪ, ನಾನ್ ಸ್ಕೂಲಿಂದ ಬಂದ್ಮೇಲೆ ಮಾತಾಡ್ತೀನಿ. ಬಾಯ್. ಸರಿ, ನಡಿ. ಅವನೇ ಅವನೇ ಮಲ್ಲಿಗೆ ಹೂ ತಂದು ಮೊದಲನೇ ರಾತ್ರಿ ಮಾಡ್ಕೊಳ್ಳೋಣ ಅಂತ ನಾನು ಗೆಸ್ಟ್ ಹೌಸಲ್ಲಿ ಹೇಳಿದಾಗ ನಾಚ್ಕೊಂಡೆ. ಅಷ್ಟೇ ಅಲ್ದೇನೆ ದೊಡ್ಡವರು ನಮ್ಮ ಮದ್ವೆನ ಅಂಗೀಕರಿಸುವವರೆಗೂ, ನಾನು ಅತ್ತೆ ಮನೆ ಕಾಲಿಡೋವರೆಗೂ ಶೋಭನ ಕ್ಯಾನ್ಸಲ್ ಅಂದೆ. ಮತ್ತೆ ಇವಾಗ ಹೇಗೆ ಒಪ್ಕೊಂಡೆ ಹೇಳಿ ಮೇಡಮ್? ನಾನ್ ಹೇಳ್ದಾಗೆ ನಡ್ಕೊಳ್ತಾ ಇದ್ದೆ. ಅತ್ತೆ ಮನೆ ಕಾಲಿಡೋವರೆಗೂ ಕಾಯೋಣ ಅನ್ಕೊಂಡಿದ್ದೆ. ಅಕ್ಕನ ಹತ್ರ ನಾನು ಖಂಡಿತವಾಗಿ ಹೇಳ್ಬಿಟ್ಟೆ. ಆದ್ರೆ ಅಕ್ಕ ಹೇಳಿದ ಮಾತಿಗೆ ಮನ್ಸನ್ನ, ನಿರ್ಧಾರನ ಬದಲಾಯಿಸ್ಕೊಂಡೆ. ಕಲ್ಲಾಗಿ ಬದಲಾಯಿಸ್ಕೊಂಡಿದ್ ಮನ್ಸನ್ನ ಸುಲಭವಾಗಿ ಬದಲಾಯಿಸಿದ್ರು ಅಂದ್ರೆ ಆ ಮಾತಲ್ಲಿ ಏನೋ ಮ್ಯಾಜಿಕ್ ಇದ್ದೇ ಇರತ್ತೆ. ಏನ್ ಹೇಳಿದ್ರೋ ಏನೋ. ನೋಡವನಿ, 2 ಗಂಟೆ ಹಾಕಿದ್ರೆ ತಾಳಿ ಬಿಚ್ಚೋಗತ್ತೆ ಅಂತಲ್ಲ, 4 ಗಂಟೆ ಹಾಕಿದ್ರೆ ಜಾಸ್ತಿ ಆಗತ್ತೆ ಅಂತಾನೂ ಅಲ್ಲ. 3 ಗಂಟೆಗಳಲ್ಲಿ ಪ್ರತಿ ಗಂಟೆಗೊಂದು ಅರ್ಥ ಇದೆ. ಹಾಗಂತ ತಾಳಿ ಮಾತ್ರನೇ ಮನುಷ್ಯರನ್ನ ಜೀವನ ಪೂರ್ತಿ ಕಟ್ಟಾಕಲ್ಲ. ಮನಸ್ಸುಗಳು ಒಂದಾದ ಹಾಗೆ ನೀವು ಕೂಡ ಒಂದಾಗಬೇಕು. ಆಗ್ಲೇ ಹೆಣ್ಣು ಗಂಡಿನ ಅನುಬಂಧ ಗಟ್ಟಿಯಾಗತ್ತೆ. ಆ ಬಂಧ ಮೊದಲನೇ ರಾತ್ರಿಯಲ್ಲೇ ಶುರುವಾಗೋದು. ನನ್ ಮಾತನ್ನ ಬೇಡ ಅನ್ಬೇಡ ಅವನಿ. ಮದ್ವೆ ಆದ್ಮೇಲೆ ನಡೆಯೋ ಆ ಕಾರ್ಯಕ್ರಮದಲ್ಲಿ ಆಸೆಗಳು ತೀರೋದಕ್ಕಿಂತ ಹೆಣ್ಣು ಬಯಸೋ ಅನ್ಯೋನ್ಯತೆ ಸಿಗತ್ತೆ ಅಂದಾಗ ಯಾವ ಹುಡುಗಿ ಆದ್ರೂ ಖಂಡಿತವಾಗ್ಲೂ ಒಪ್ಕೊಂತಾಳೆ ಅಲ್ವಾ?
ಮತ್ತೆ ನೀವೇನಂತೀರಾ? ನಿಮ್ಮ ಅಕ್ಕ ಹೇಳಿರೋದು ಕನ್ವಿನ್ಸಿಂಗ್ ಆಗೇ ಇದೆ. ಥ್ಯಾಂಕ್ ಯು. ಅಕ್ಕ ರಾತ್ರಿಗೆ ಅಂತ ಹೇಳಿರೋದು, ಈಗಲ್ಲ. ಅವನಿ ನಿಂತ್ಕೋ. ನಿನಗೋಸ್ಕರ ನೋಡ್ತಿರೋ ಸಂಬಂಧ ಇದು. ನೀನ್ ಇಷ್ಟಪಟ್ರೆ ನಿಶ್ಚಿತಾರ್ಥ, ಆಮೇಲೆ ಮದ್ವೆ ಮಾಡಿಸ್ತೀವಿ. ನನ್ ಮುಖನಲ್ಲ, ಮೊದಲು ಆ ಫೋಟೋನ ನೋಡು. ನೀನ್ ಎಷ್ಟೇ ತಪಸ್ಸು ಮಾಡಿದ್ರು ಕೂಡ ಶ್ರೀಕರ್ ನಿನಗೆ ಸಿಗಲ್ಲ. ಅದಕ್ಕೆ ಅವನ ಮೇಲಿರೋ ಇಷ್ಟನ ಮತ್ತೊಬ್ಬನ ಮೇಲೆ ಶಿಫ್ಟ್ ಮಾಡೋ ಟೈಮ್ ಬಂದಿದೆ ನಿನಗೆ. ನೋಡಮ್ಮ, ನಿನ್ನ ಜೀವನದಲ್ಲಿ ಎಲ್ಲ ಒಳ್ಳೇದೇ ನಡೆಯುತ್ತೆ. ನಮ್ಮ ಮಾತನ್ನು ಕೇಳು, ನಮ್ಮನ್ನು ನಂಬು. ನಡೆದ್ರೆ ಶ್ರೀಕರ್ ಮಾವನ್ ಜೊತೆ ನನ್ ಮದ್ವೆ, ಇಲ್ಲ ಅಂದ್ರೆ ನನ್ ಸಾವು. ಹೇಳ್ತಿದ್ರೆ ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ನಿಮ್ಗೆ ನನ್ ನೋವು ಅರ್ಥ ಆಗ್ತಿಲ್ಲ. ಮಾವ ಅಂದ್ರೆ ನಂಗೆ ಇಷ್ಟ ಅಂತ ಗೊತ್ತಿದ್ರು ಕೂಡ ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಜಾತಕದ ಪ್ರಕಾರ ಈ ಮದ್ವೆ ನಡೆಯಲ್ಲ. ಜಾತಕ ಹೊಂದಿಕೆ ಆಗೋ ಹುಡುಗಿ ಸಿಕ್ಕಿದ್ರೆ ಶ್ರೀಕರ್ ಮದ್ವೆ ಆಗೋಗುತ್ತೆ. ಅವಾಗ ಏನ್ ಮಾಡ್ತೀಯಾ? ಬ್ರಹ್ಮಚಾರಿಣಿಯಾಗೆ ಉಳಿದು ಹೋಗ್ತೀಯಾ? ದೊಡ್ಡವಳಾಗಿದ್ಯಾ, ಇನ್ನು ಚಿಕ್ಕ ಹುಡುಗಿ ಹಾಗೆ ಯೋಚನೆ ಮಾಡಬೇಡ. ನಿನ್ನ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾದ ಘಟ್ಟ ಇದು. ಒಳ್ಳೆ ನಿರ್ಧಾರ ತಗೋಬೇಕಾಗಿರೋದು ನೀನೇ. ಏನ್ ಯೋಚನೆ ಮಾಡ್ತಿದ್ಯಾ? ನನ್ ಜೀವನಕ್ಕೆ ಸಂಬಂಧಪಟ್ಟಿರೋ ಒಳ್ಳೆ ನಿರ್ಧಾರನ ನಾನೇ ತಗೋಬೇಕು ಅಂತಿದ್ದೀರಾ ಅಲ್ವಾ? ಹಾಗಾದ್ರೆ ನನ್ ನಿರ್ಧಾರನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಶ್ರೀಕರ್ ಮಾವನ್ ಮದ್ವೆ ಆದ್ಮೇಲೆನೆ ನಾನ್ ಮದ್ವೆ ಮಾಡ್ಕೋತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ಕಾವ್ಯ ಹೇಳಿದ್ದು ಸರಿಯಾಗೇ ಇದೆ. ಅವಳ ನಿರ್ಧಾರ ಮೆಚ್ಯೂರ್ಡ್ ಆಗಿದೆ. ಒಬ್ರ ಮದ್ವೆ ವಿಷಯದಲ್ಲಿ ನೀನ್ ಯಾಕೆ ತಲೆ ಹಾಕ್ತೀಯಾ? ನೀವ್ ಕೇಳ್ಕೊಳ್ಳೋ ಹಾಗೆ ಜಾತಕ ಸರಿ ಒಂದು ಹುಡುಗಿ ಬಂದ್ರೆ ಸರಿ, ಇಲ್ಲ ಅಂದ್ರೆ ಕಾವ್ಯನ್ ಜೊತೆನೇ ಆಗುತ್ತೇನೋ. ಕಾವ್ಯ ಅದೃಷ್ಟ ಹೇಗಿದ್ಯೋ. ಶ್ರೀಕರ್ ಮಾವನ್ ಮದ್ವೆ ನಂತರನೇ ನನ್ ಮದ್ವೆ. ನನ್ ನಿರ್ಧಾರದಲ್ಲಿ ಯಾವ ಬದಲಾವಣೆ ಇರಲ್ಲ. ನಿಂತ್ಕೋ. ನೀನ್ ಕೇಳ್ಕೊಳ್ಳೋ ಹಾಗೆ ಯಾವತ್ಗೂ ನಡೆಯಲ್ಲ. ನಾನ್ ಅನ್ಕೊಂಡಿರೋ ಹುಡುಗಿ ಜೊತೆನೆ ಶ್ರೀಕರ್ ಮದ್ವೆ ನಡೆಯೋದು. ನೀನ್ ಏನೇ ಹೇಳಿದ್ರು ನನ್ ಮಗಳ ಜೊತೆನೆ ಅವ್ನ್ ಮದ್ವೆ ನಡೆಯತ್ತೆ ಅನ್ನೋ ನಂಬಿಕೆ ನನ್ಗಿದ್ಯಮ್ಮ. ನಡೀರಿ. ಒಳ್ಳೇದ್ ಮಾಡ್ಬೇಕು ಅಂತ ನೋಡ್ತಿದ್ರೆ ಅರ್ಥನೇ ಮಾಡ್ಕೊಳಲ್ವಲ್ಲ. ಒಳ್ಳೇದಕ್ಕೆ ಕಾಲ ಮೀರೋಗಿದೆ ವೇದವತಿ. ನಮ್ಮ ಯೋಚನೆಗಳನ್ನ ಹೊರಗಡೆಯವ್ರು ಅರ್ಥ ಮಾಡ್ಕೊಂಡ ಹಾಗೆ ನಮ್ಮವ್ರು ಅರ್ಥ ಮಾಡ್ಕೊಳಲ್ಲ. ತಡ ಆಗ್ತಿರೋ ಹಾಗೆ ನಾನು ನನ್ನ ನಂಬಿಕೆನ ಕಳ್ಕೋತಿದ್ದೀನಿ ಅಂತ ಅನ್ಕೋತಿದಾರೇನು? ನನ್ನ ಮಗನ್ ಮದ್ವೆ
ನನ್ನಂತ ಜಾತಕ ಹೊಂದಿರೋ ಹುಡುಗಿ ಜೊತೆನೆ ನಡೆಯುತ್ತೆ. ನಿಮ್ ನಂಬಿಕೆ ವಿರುದ್ಧವಾಗಿ ಏನೋ ನಡೀತಾ ಇದೆ. ಶ್ರೀಕರ್ ಈ ಮಧ್ಯೆ ಮನೆ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಟನ್ನುಗಟ್ಲೆ ಬುದ್ಧಿವಂತಿಕೆ ಇರೋ ನನ್ನ ಬ್ರೈನ್ ಕೂಡ ನೀನು ಹಾಗೆ ಯಾಕೆ ಮಾತಾಡ್ದಿಯೋ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಈಗಲಾದರೂ ಹೇಳಮ್ಮ. ಶ್ರೀಕರ್ ಮಾವನ್ನೇ ಮದ್ವೆ ಮಾಡ್ಕೋತೀನಿ, ಇಲ್ಲ ಅಂದ್ರೆ ನಾನು ಮದ್ವೆನೇ ಮಾಡ್ಕೊಳಲ್ಲ ಅಂತ ಹಠ ಹಿಡಿದು ಕೂತಿದ್ದವಳು ಈಗ ಶ್ರೀಕರ್ ಮಾವನಿಗೆ ಮದ್ವೆ ಆದ್ಮೇಲೆ ನಾನ್ ಮದ್ವೆ ಮಾಡ್ಕೋತೀನಿ ಅಂತ ಅಮ್ಮನ ಹತ್ರ ಯಾಕೆ ಹೇಳ್ದೆ? ಏನೋ ಮಾಸ್ಟರ್ ಪ್ಲಾನ್ ಇಲ್ಲದೆ ಇದ್ರೆ ಹೆಣ್ಣು ಮಕ್ಕಳು ಈ ನಿರ್ಧಾರ ತಗೊಳ್ಳಲ್ಲ. ನಿನಗೆ ಅಂತ ಬ್ರೈನ್ ಇಲ್ಲ, ಮತ್ತೆ ಹಾಗನ್ನ ಕಾರಣ ಏನು? ಆಮೇಲೆ ಹೇಳ್ತೀನಿ ಬಿಡಿ. ಇವಾಗ ಹೇಳೋಕ್ ಏನೇ ರೋಗ ನಿನ್ಗೆ? ಹೇಳ್ತ್ಯಾ ಇಲ್ವಾ? ಲಾವಣ್ಯ ಅತ್ತೆನೇ ಹಾಗೆ ಹೇಳು ಅಂದಿದ್ದು. ಲಾವಣ್ಯನಾ? ಹೌದು, ನಾನೇ. ಕಾವ್ಯನ್ ಹತ್ರ ನಾನೇ ಹಾಗೆ ಹೇಳಿಸ್ದೆ. ನನ್ನ ಕಣ್ಣಿಗೀಗ ಶಕುನಿ ಸಿಸ್ಟರ್ ಹಾಗೆ ಕಾಣಿಸ್ತಿದ್ಯಾ? ನಿನ್ನ ನಿರ್ಧಾರದ ಹಿಂದೆ ಬಚ್ಚಿಟ್ಕೊಂಡಿರೋ ಆ ರಹಸ್ಯನ ಹೇಳ್ತೀಯಾ? ದೊಡ್ಡ ರಹಸ್ಯ ಏನೂ ಇಲ್ಲ, ಫ್ಯೂಚರಲ್ಲಿ ಕೆಲ್ಸಕ್ಕೆ ಬರುತ್ತೆ ಅಂತ. ದೊಡ್ಡದೋ ಚಿಕ್ಕದೋ ರಹಸ್ಯನೇ ಅಲ್ವಾ? ಹೇಳು ಲಾವಣ್ಯ. ಯಾರಿಗೂ ಗೊತ್ತಿಲ್ಲದೆ ಬಚ್ಕೊಂಡಿರೋ ಅಸ್ತ್ರದಿಂದ ಒಂದು ತೆಗೆದು ಉಪಯೋಗಿಸ್ದಾಗನ್ನಿಸ್ತು. ಬೇಗ ಹೇಳು ಸಿಸ್ಟರ್. ಹುಲಿಗೆ ಬೇಟೆ ಅಂದ್ರೆ ಇಷ್ಟ, ರಾಜಕೀಯ ನಾಯಕನಿಗೆ ಕುರ್ಚಿ ಅಂದ್ರೆ ಇಷ್ಟ, ಅತ್ತೆ ಮನೇಲಿ ಸೊಸೆಗೆ ದೊಡ್ಡಸ್ತಿಕೆ ಅಂದ್ರೆ ಇಷ್ಟ. ನಾನೀ ಮನೆಗ್ ಬಂದ್ಮೇಲೆ ದೊಡ್ಡಸ್ಗೆ ಚಲಾಯಿಸೋ ವಿಷಯ ಎಲ್ಲ ಇರ್ಲಿ, ಗುಲಾಮರ್ ಬದುಕಾಗೋಗಿದೆ. ಗಂಡನ್ ನಿರ್ಲಕ್ಷ್ಯ, ಅತ್ತೆ ಆಜ್ಞೆಗಳ ಮಧ್ಯೆ ನನ್ ಮನ್ಸು ಒದ್ದಾಡ್ತಾ ಇದೆ. ಅತ್ತೆ ಕೇಳ್ಕೊತಿರೋ ಜಾತಕ ಹೊಂದೋ ಸೊಸೆ ಈ ಜನ್ಮದಲ್ಲಿ ಸಿಗಲ್ಲ. ಶ್ರೀಕರ್ ಸಾಯೋ ಪರಿಸ್ಥಿತಿಲೂ ಕಾವ್ಯನ್ನೇ ಮದ್ವೆ ಆಗ್ತಾನೆ. ಅವಾಗ ಖಂಡಿತವಾಗ್ಲೂ ನನ್ ದೊಡ್ಡಸ್ತಿಕೆನೇ ಆಗುತ್ತೆ. ಹೊರಗಡೆ ಟ್ರೆಡಿಷನಲ್ ಆಗಿ ಕಾಣಿಸಿದ್ರು ನಿನ್ನ ಹತ್ರ ಲೇಡಿ ಡಾನ್ಗಿರೋ ಪ್ಲಾನ್ಸ್ ಇದೆ. ನಮಗ್ ಆಸೆ ಇಲ್ಲ ಅಂದ್ರು ನಾವ್ ಅನ್ಕೊಂಡಿರೋದಾಗತ್ತಾ ಹೇಳು? ನೀನು ನೆಗೆಟಿವ್ ಆಗಿ ಮಾತಾಡಬೇಡ. ಏನೋ ಯಾವ ಕ್ಷಣದಲ್ಲಿ ಏನ್ ನಡೆಯುತ್ತೋ. ಸೊ ಸೈಲೆಂಟ್ ಆಗಿ ನಾನ್ ಹೇಳದನ್ನ ಹೇಳ್ದ ಹಾಗೆ ಫಾಲೋ ಮಾಡಿ. ಓಕೆ ಸಿಸ್ಟರ್, ಇನ್ಮೇಲಿಂದ ನೀವೇ ನಮ್ಮ ಟೀಮ್ ಲೀಡರ್. ನೀವು ಅಭಿನಂದಿಸೋ ಅಂತ ವಿಷಯ ಇಲ್ಲೇನ್ ನಡೀತು ಅಂತ ಚಪ್ಪಾಳೆ ಹೊಡಿತಿದ್ದೀರಾ? ಸನ್ಮಾನ ಮಾಡೋ ಅಂತ ದೊಡ್ಡ ಮಾತುಗಳು ನೀವು ಮಾತಾಡ್ಕೋತಿದ್ದೀರಾ. ಅಭಿನಂದನೆ ಅನ್ನೋದು ತುಂಬಾ ಚಿಕ್ಕ ಮಾತು. ಎಲ್ಲ ಕೇಳಿಸ್ಕೊಂಡ್ರೆ ಹಂಗಾಯ್ತು. ಕೆಲವು ನಂಗೆ ಕೇಳಬೇಕು ಅಂತಾನೆ ಹೇಳ್ತೀರಾ, ಕೆಲವು ಕೇಳಿಸ್ಬಾರ್ದು ಅಂತಾನೂ ಹೇಳ್ತೀರಾ. ಆದ್ರೆ ಎರಡು ನನ್ ಕಿವಿಗೆ ಬೀಳುತ್ತೆ. ಅದೇ ಅಮ್ಮ, ಲಾವಣ್ಯ ಏನೋ ತಮಾಷೆಗೆ ಹೇಳ್ತಿದ್ದಾಳೆ, ನೀನೇನ್ ತಲೆ ಕೆಡ್ಸ್ಕೊಬೇಡ ಅಮ್ಮ. ನಿನ್ನ ಮಗಳಿಗೆ ವಿಷ ಬೀಜ ಬಿತ್ತಿದ್ದೀರಾ. ಇವಳ ಭವಿಷ್ಯಕ್ಕೆ ಎಷ್ಟು ಅಪಾಯ ಆಗುತ್ತೋ ಇವಾಗ ನಿನಗೆ ಅರ್ಥ ಆಗಲ್ಲ. ಅತ್ತೆ ಮನೆಗೆ ಕಾಲಿಡೋ ಹೆಣ್ಣಿಗೆ ಹಣ ಇಲ್ಲ ಅಂದ್ರೂ ಪರವಾಗಿಲ್ಲಮ್ಮ, ಗುಣ ಇರ್ಬೇಕು.